ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಒಂದು ಆರೋಪಗಳಿಗೆ ಜನಾರ್ದನ್ ರೆಡ್ಡಿ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ. ಕೇಂದ್ರದ ವಿರುದ್ಧ ಮಾತನಾಡಿರುವಂತಹ ಕಾಂಗ್ರೆಸ್ ಬಗ್ಗೆ ಮಾತಾಡುವಂತಹ ಜನಾರ್ದನ್ ರೆಡ್ಡಿ ತಿರುಗೇಟು ಕೊಡ್ತಾ ಇಡಿ ಮತ್ತು ಸಿಬಿಐ ದುರ್ಬಳಕೆ ಅನ್ನುವಂಥ ಒಂದು ಆರೋಪ ಏನಿದೆಯಲ್ಲ ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಸುಮಾರು 42 ತಿಂಗಳ ಕಾಲ ನನ್ನನ್ನು ಜೈಲಿನಲ್ಲಿ ಇಟ್ಟಿದ್ರು. ಅವತ್ತು ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ ಆಡಳಿತದಲ್ಲಿತ್ತು. ಆಗ ಕಾಂಗ್ರೆಸ್ ಪ್ರತಿಪಕ್ಷಗಳನ್ನ ಮಣಿಸಿದ್ದಲ್ವಾ ಅದು ಹಾಗಾದ್ರೆ ಅಂತ ಹೇಳಿ ಟಿವಿ9ನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಗಣಿಧಣಿ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ. ಸುಮಾರು 25-30 ಕುಟುಂಬವನ್ನ UPA ಸರ್ಕಾರ ಬಂಧಿಸಿತ್ತು ಆ ಟೈಮ್ನಲ್ಲಿ. ಆಗ ಕಾಂಗ್ರೆಸ್ ಮಾಡಿದ್ದು ದ್ವೇಷದ ರಾಜಕೀಯ ಅಲ್ವಾ ಹಾಗಾದ್ರೆ? ಇವತ್ತು DKಶಿ ವಿರುದ್ಧದ ಸಾವಿರಾರು ಕೋಟಿ ಹಗರಣ ಇದೆ, ಆ ಬಗ್ಗೆ ತನಿಖೆ ಮಾಡಿದ್ರೆ ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಪ್ರಶ್ನಿಸಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಇವತ್ತು ದ್ವೇಷದ ರಾಜಕೀಯ ಮಾಡ್ತಾ ಇದೆ, ಪ್ರತಿಪಕ್ಷಗಳನ್ನ ಮಣಿಸುವಂಥ ಕೆಲಸ ಮಾಡ್ತಾ ಇದೆ ಅಂತಂದರೆ 42 ತಿಂಗಳು ಜನಾರ್ದನ್ ರೆಡ್ಡಿ ಅವ್ರನ್ನ ಜೈಲಲ್ಲಿ ಇಟ್ಟಾಗ ಅವತ್ತು ಪ್ರತಿಪಕ್ಷಗಳನ್ನ ಅವ್ರು ಮಣಿಸಿದ್ದಲ್ಲನ. ಇವತ್ತು ಇಡೀ ದೇಶದಲ್ಲಿ ಸುಮಾರು ಒಂದು 25-30 ಕುಟುಂಬಗಳನ್ನು CBI ED ಕೇಸ್ಗಳಲ್ಲಿ UPA ಸರ್ಕಾರ ಬಂಧನ ಮಾಡಿ ಜೈಲಿಗೆ ಹಾಕಿ ತೊಂದರೆ ಮಾಡಿದ್ದು ಅವತ್ತು ಅವ್ರು ಮಾಡಿದ್ದು ಪ್ರತಿಪಕ್ಷಗಳನ್ನ ಮಣಿಸಿದ್ದ. ಅವತ್ತು ಇಲ್ಲ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ ಅಂತ ಹೇಳಿದರು. ಇವತ್ತು ಅವ್ರು ಮಾಡಿರೋಂಥ ತಪ್ಪುಗಳು, ಇವತ್ತು DK ಶಿವಕುಮಾರ್ ಅವರು ಸಾವಿರಾರು ಕೋಟಿಗಳ ಒಂದು ಸ್ಕ್ಯಾಮಲ್ಲಿ, ಇನ್ಕಮ್ ಟ್ಯಾಕ್ಸ್ ಕೇಸ್ಗಳಲ್ಲಿ ಮತ್ತು ಆದಾಯ ಮೀರಿದ ಒಂದು ಆಸ್ತಿ ಗಳಿಕೆ ಒಂದು ಕೇಸ್ಗಳಲ್ಲಿ CBI ED ಕೇಸ್ಗಳನ್ನ ಅವರು ಫೇಸ್ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ದ್ವೇಷದ ರಾಜಕೀಯ ಮಾಡ್ತಾ ಇದೆ.